ಕನ್ನಡಪರ ಹೋರಾಟಗಾರರು ಏನು ಮಾಡಿದ್ದಾರೆ ಅಂದರೆ, ಇವಾಗ ಸಾರಿಗೆ ಬಸ್ಗಳ ಮೇಲೆ ಸ್ಟಿಕ್ಕರ್ಗಳನ್ನ, ಪೋಸ್ಟರ್ಗಳನ್ನ, ಜಾಹೀರಾತುಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಸ್ಪೆಷಲ್ ಆಗಿ ತಂಬಾಕು ಮತ್ತೆ ಇಂತಹ ಒಂದು ಹಾನಿಕಾರಕ ಏನು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ ಅಂತ ಅಡ್ವರ್ಟೈಸ್ಮೆಂಟು ಈಗ ಗೌರ್ಮೆಂಟ್ ಬಸ್ಗಳಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಯುವ ಸಂಘಟಕರು ಏನು ಮಾಡ್ತಾ ಇದ್ದಾರೆ, ಕಿತ್ತು ಬಿಸಾಕ್ತಾ ಇದ್ದಾರೆ ಸರ್. ಇವಾಗ ಒಂದು ಅರ್ಧ ಗಂಟೆ ಮುಂಚೆ BMTC ಬಸ್ ಸ್ಟಾಪಲ್ಲಿ ಇವತ್ತು ಇದರಲ್ಲಿ ಮೆಜೆಸ್ಟಿಕಲ್ಲಿ ಆಯಿತು. ಇಷ್ಟೆಲ್ಲ ದುಡ್ಡು ಬಂದ್ರೂ ಅಡ್ವರ್ಟೈಸ್ಮೆಂಟಿಂದ ಸರ್ಕಾರ, ಸಾರಿಗೆ ಇಲಾಖೆ ದುಡ್ಡು ತೊಗೊಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಏನು ಸಾರಿಗೆ ನೌಕರರ ನೋವುಗಳು ಕಾಣ್ತಾ ಇಲ್ಲ. ಸೊ ಈ ಜಾಹೀರಾತು ವಿಚಾರವಾಗಿ ತಾವು ಏನು ಹೇಳ್ತೀರಾ ಸರ್? ಇಲ್ಲ, ಒಂದು ಅವರು ಚಳುವಳಿಗಾರರು ಮಾಡ್ತಿರೋದು ಒಳ್ಳೆಯದು. ಏನು ನನ್ನ ಪರ್ಸನಲ್ ಆಗಿ ನಂಗೆ ಶಕ್ತಿ ಇದೆ, ನಾನು ಹೋಗಿ ಸೇರ್ಕೊಳ್ಳವೆ ಅದಕ್ಕೆ ಬೆಳೆಯೋದಕ್ಕೆ. ಈ ತಂಬಾಕು, ಹೆಂಡ, ಅವ್ರು ಹೇಳ್ತಾರೆ ಪರಮೇಶ್ವರು ನ್ಯೂ ಇಯರ್ ಹಿಂದಿನ ದಿವಸ ಇಲ್ಲಿ ಕೂಡದೆ ಯಾರು ಬಿದ್ದಿದ್ರೆ ಪೊಲೀಸ್ನವರು ವ್ಯಾನ್ನಲ್ಲಿ ಮನೆಗೆ ತೊಗೊಂಡೋಗ್ಬಿಡ್ತಾರೆ ಅಂತ. ಇಷ್ಟು ಗತಿಗೆಟ್ಟು ಸರ್ಕಾರ ನಾವು ಎಂದೂ ನೋಡಿರಲಿಲ್ಲಪ್ಪ. ಹೆಂಡ ಕುಡೀರಿ ನೀವು, ಸಿಗರೇಟ್ ಸೇದಿ, ಅಡ್ವರ್ಟೈಸ್ಮೆಂಟ್ ಹಾಕಬೇಕಾ? ಗುಟ್ಕಾ ಕುಡೀರಿ, ಗುಟ್ಕಾ ತಗೊಳ್ಳಿ ಅಂತ. ಇದು ಖಂಡನೀಯ. ಇದು ಅದನ್ನು ಅವ್ರು ಚಳುವಳಿ ಮಾಡ್ತಿರೋದು ಕರೆಕ್ಟು. ಮುಂದೆನೂ ಆ ಚಳುವಳಿ ಮುಂದುವರಿಬೇಕು. ನಾನು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಕೊಡ್ತೀನಿ. ದುಡ್ಡು ಬರುತ್ತೆ ಅಂತ ಇನ್ನೂ ಏನೇನೋ ಹಾಕಿ ನೀವು, ದುಡ್ಡುಗೋಸ್ಕರ ಇಲ್ಲ. ಇದು ಸಾರ್ವಜನಿಕರ ಸೇವೆಗೆ ನಾವಿರೋದು. ನಾನು ನೋಡಿದೆ, ನಮ್ಮ ಸಾರಿಗೆ ಸಚಿವರು ಹೇಳಿದ್ದಾರೆ ಅಡ್ವರ್ಟೈಸ್ಮೆಂಟಿಂದ ರೆವಿನ್ಯೂ ಬರುತ್ತೆ ಅಂತ ಏನೇನೋ ಹಾಕ್ತೀರಾ. ಎಜುಕೇಟ್ ಮಾಡೋದು ಹಾಕ್ರಪ್ಪ ಜನಗಳನ್ನ, ಮೌಢ್ಯವನ್ನು ತೊಲಗಿಸೋದಕ್ಕೆ ಹಾಕಿ. ಅರ್ಧ ಇವತ್ತು ಈ ಸಮಾಜದಲ್ಲಿರೋದೇನೋ ಶತ್ರು ಬಡತನ. ಆ ಬಡತನ ಕಾರಣ ಮೌಢ್ಯ. ಆ ಮೌಢ್ಯ ನಿವಾರಣೆ ಮಾಡೋಕ್ಕೆ ನೀವು ಬಸ್ಸುಗಳನ್ನ ಹಾಕಿ. ಅದು ಬಿಟ್ಬಿಡೋದು ಯಾವುದೋ ತಂಬಾಕು, ಯಾವನೋ ಅಜಯ್ ಕಜಗನ್ನೋ ಅವನ ಫೋಟೋ ಹಾಕೋದು, ತಂಬಾಕು ಇದು ಬೇಕಾಯ್ದಿಲ್ಲ. ನನಗೆ ಕೇಳ ತಂಬಾಕು ಬೆಳೆಯೋದು ನಿಲ್ಲಿಸ್ಬಿಟ್ರೆ ಒಳ್ಳೆಯದೇನಪ್ಪ. ಆಮೇಲೆ ಮಾಡಿ ಅವರು ಇವು ಸಿಗರೇಟಿಂಗ್ಗೆ ಹಾನಿಕಾರಕ ಅದ್ರ ಮೇಲೆ ಹಾಕ್ತಾರೆ ಬೋರ್ಡು, ಆ ಸಿಗರೇಟ್ ಮೇಲೆ. ಅದು ನೋಡ್ಕೊಂಡೇ ಸತ್ತೀವಿ. ಹೆಂಡ ಸಿಗರೇಟ್ನಲ್ಲಿ ಬದುಕಿರೋ ಸರ್ಕಾರ ಹೆಚ್ಚಿಗೆ ದಿವಸ ಉಳಿಬಾರ್ದು ಅಂತ ನನಗನ್ಸುತ್ತೆ. ಇದು ಖಂಡನೀಯ. ಇದು ಜನಗಳನ್ನ ಎಜುಕೇಟ್ ಮಾಡೋಕ್ಕೆ ಇದನ್ನು ಮಾಧ್ಯಮವಾಗಿ ಉಪಯೋಗಿಸ್ಕೊಳ್ಳಿ, ಅದು ಎಷ್ಟು ಒಳ್ಳೆಯದಾಗ್ತದೆ. ಅದು ಬಿಟ್ಟು ದುಡ್ಡು ಬರುತ್ತೆ ಅಂತ ಇನ್ನೂ ಏನೇನೋ ಹಾಕ್ಕೊಂಡೋಗಿ. ದುಡ್ಡುಗೋಸ್ಕರ ಸಾರಿಗೆ ನಿಗಮ ಹುಟ್ಟಿಲ್ಲ. ಅದು ಹುಟ್ಟಿರೋದು ಮೂಲಭೂತವಾಗಿ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆ ಕೊಡೋದಕ್ಕೆ. ಆದ್ದರಿಂದ ಅಡ್ವರ್ಟೈಸ್ಮೆಂಟ್ ದುಡ್ಡು ಬರುತ್ತೆ ಅಂತ ಏನೇನೋ ಮಾಡಬೇಡಿ. ಸ್ಟಾಪ್ ದಟ್ಸ್ ನಾನ್ಸೆನ್ಸ್. ಅದು ಆ ಚಳುವಳಿಗೆ ಒಳ್ಳೆಯದಾಗಲಿ, ಯುವಕರೆಲ್ಲ ಚಳುವಳಿಗೆ ಸೇರಿಕೊಳ್ಳಿ ಅನ್ನೋದು ನನ್ನ ಬಯಕೆ.